ಆಕ್ರೋಶ ಯಾತ್ರೆ ಯಾಕೆ ಮಾಡ್ತಾ ಇದ್ದೀರಿ? ಜನಗಳ ಮುಂದೆ ಇಬ್ಬರು ಕಳ್ಳರನ್ನ ನಿಲ್ಸಕ್ಕೋಸ್ಕರ ಜನಾಕ್ರೋಶ ಯಾತ್ರೆ. ಯಾರು ಕಳ್ಳರು? ಒಬ್ಬ ಕಳ್ಳ ಯಾರು? ಮಳ್ಳ ಯಾರು? ಕಳ್ಳ ಯಾರು? ಅದ್ಯಾರು ಸತ್ಯ ಇಲ್ಲ. ಕಳ್ಳ ಯಾರು? ಮಳ್ಳ ಯಾರು? ಅವರ ದೊಡ್ಡ ಡಾಕ್ಟರ್ ಕಳ್ಳ ರಾಹುಲ್ ಗಾಂಧಿ ಮಳ್ಳ. ಈ ಮೂರು ಜನ ನಮ್ ಕರ್ನಾಟಕಕ್ಕೆ ಇವರಿಬ್ಬರೇ. ಒಬ್ಬರು ಸಿದ್ದರಾಮಯ್ಯ ಟ್ಯಾಕ್ಸ್ ಅನ್ನ ಹೆಂಗೆ ಹಿಂಬಾಗಿಲಿನ ಮುಖಾಂತರ ಹಾಕ್ಬೋದು ಅಂತ. ನೀವೆಲ್ಲ ಮನೆಯಲ್ಲಿ ಬಜೆಟ್ ಮಾಡ್ತೀರಾ, ನಾವು ಮಾಡ್ತೀವಿ ಮನೆಯಲ್ಲಿ, ನಮ್ಮ ಮನೆಗೆ ಎಷ್ಟು ಬೇಕು ಅಂತ. ಕರ್ನಾಟಕದಲ್ಲೂ ಕೂಡ ಒಂದು ಬಜೆಟ್ ಮಾಡ್ತೀರಿ. ಈ ವರ್ಷ ಎಷ್ಟು ನಮಗೆ ಟ್ಯಾಕ್ಸ್ ಹಾಕ್ಬೇಕು, ನಾವು ಎಷ್ಟು ಖರ್ಚು ಮಾಡಬೇಕು. ಸಿದ್ದರಾಮಯ್ಯ ಬಜೆಟ್ ಅಲ್ಲಿ ಒಂದೇ ಒಂದು ಟ್ಯಾಕ್ಸ್ ಹಾಕಿಲ್ಲ. ಮಾರನೇ ದಿನ ಪತ್ರಿಕೆಗಳಲ್ಲಿ ಭರಪೂರ ಆಶ್ವಾಸನೆಗಳು, ಭರಪೂರ ಹಣ, ಮೈಸೂರಿಗೂ ಹಣ, ಬೆಂಗಳೂರಿಗೂ ಹಣ, ಬೆಳಗಾವಿಗೂ ಹಣ, ಗುಲ್ಬರ್ಗಕ್ಕೂ ಹಣ. ಆದ್ರೆ ಆಮೇಲೆ ನೋಡಪ್ಪ, ಮಾರಿ ಹಬ್ಬ ಬಂದಿದ್ದು ಈಗ. ಮಾರಿ ಹಬ್ಬ ಈಗ. ಬೆಳಗ್ಗೆ ಹೇಳ್ತಾ ಇದ್ರು ಜೋಶಿಯವರು, ಬೆಳಗ್ಗೆ ಎದ್ದು ಹಾಲು ಕುಡಿದ್ರೆ ಟ್ಯಾಕ್ಸ್ 3 ರೂಪಾಯಿ, ಒಟ್ಟು 5 ರೂಪಾಯಿ. ಸಾಯಂಕಾಲ ಬೇಜಾರಾದ್ರೆ 50 ರೂಪಾಯಿ. ಕತ್ಲಾದ್ಮೇಲೆ ಆದ್ಮೇಲೆ ರೇಟ್ ಜಾಸ್ತಿ ಸಿದ್ದರಾಮಯ್ಯಂದು. ಅವ್ರನ್ನು ಅದೇ ಗಿರಾಕಿ ಅಲ್ಲ, ಅದೇ ಗಿರಾಕಿ ತಾನೆ ಅವರು. ಇವತ್ತು ನಾವು ಈ ಕಳ್ಳ ಮಳ್ಳರನ್ನ ಬೀದಿಗೆಳೆಯುವಂತ ಕೆಲಸವನ್ನ ಬಿಜೆಪಿ ನಾವು ಮಾಡ್ತಾ ಇದ್ದೀವಿ. ಈ ಜನಾಂದೋಲನವನ್ನ ನಾವು ಮಾಡ್ತಾ ಇರೋದು ಯಾಕೆ? ಈ ಕಳ್ಳ ಮಳ್ಳ ಇಬ್ರು ಸೇರ್ಕೊಂಡು ಟ್ಯಾಕ್ಸ್ಗಳನ್ನ ಹಾಕಿ, ತೆರಿಗೆಗಳನ್ನ ಹಾಕಿ ಜನರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ರಕ್ತ ಇರ್ತಾವ್ರೆ, ತಿಗಣೆ ತರ. ತಿಗಣೆ. ಒಬ್ಬರು ಸೊಳ್ಳೆ, ಯಾರು? ಸಿದ್ದರಾಮಯ್ಯ ಸೊಳ್ಳೆ, ಡಿ.ಕೆ. ಶಿವಕುಮಾರ್ ತಿಗಣೆ. ಇಬ್ಬರು ಎಳಿತಾವ್ರೆ ರಕ್ತನ, ಬಡವರ ರಕ್ತವನ್ನ ಹೀರ್ತಾ ಇದ್ದಾರೆ. ಸಿದ್ದರಾಮಯ್ಯ ಒಬ್ಬ ಟೋಪಿ ಒಂದು ಹಾಕಿಲ್ಲ. ಸಿದ್ದರಾಮಯ್ಯ ಟೋಪಿ ಹಾಕಿಲ್ಲ, ಆದ್ರೆ ಕೆಲಸ ಎಲ್ಲ ಟೋಪಿಗೆ. ಅರ್ಥ ಆಯ್ತಾ? ಸಿಟಿ ರೂಢಿ ಭಾಷೆಯಲ್ಲಿ ಹೇಳಲ್ಲ ನಾನು. ಅರ್ಥ ಆಗಿದ್ದಲ್ಲ ಮೈಸೂರವ್ರಿಗೆ? ಟೋಪಿ ಒಂದು ಹಾಕಿಲ್ಲ. ಶಾದಿ ಭಾಗ್ಯ ಬೇಕಾ? ಶಾದಿ ಭಾಗ್ಯ ಮುಸಲ್ಮಾನ ಹೆಣ್ಮಕ್ಳಿಗೆ ಮದುವೆ ಮಾಡಬೇಕಾ? ಸಿದ್ದರಾಮಯ್ಯ 50,000. ಪಟಾಪಟ್. ರಾಹುಲ್ ಗಾಂಧಿ ಹೇಳಿದಾರ ಪಟಾಪಟ್ 50,000. ಇನ್ನ ಜಾಸ್ತಿ ಬೇಕಾ? ಬೇಕಾ? ಬೇಡ. ಮುಲ್ಲಾಗಳೆಲ್ಲ ಔಟು, ದಾಡಿ ಬಿಟ್ಟುಕೊಂಡು. ಮುಲ್ಲಾಗಲೆಲ್ಲ ಔಟು. ನಮ್ಮ ಮಸೀದಿಗಳಿಗೆಲ್ಲ ಡೆವಲಪ್ ಮಾಡಬೇಕು ಅಂತ ಹೇಳಿದಾಗ ಎಷ್ಟು ಬೇಕು? 1,000 ಕೋಟಿ ಬೇಡ, 10,000 ಕೋಟಿ ಕೊಡ್ತೀನಿ ಅಂದ್ರು. ಪತ್ರಿಕೆಯಲ್ಲಿ ಬಂದಿದ್ಯಾ? 10,000 ಕೋಟಿ. ಈಗ ಅದು ಬಿಟ್ಬಿಟ್ಟು ಕಾಂಟ್ರಾಕ್ಟರ್ಗಳಿಗೆ, ನಮ್ ಕಾಂಟ್ರಾಕ್ಟರ್ಗಳು ಇದ್ದಾರೆ, ಹಿಂದೂ ಕಾಂಟ್ರಾಕ್ಟರ್ ಒಬ್ರು ಪತ್ತೇನೇ ಇಲ್ಲ, ಒಬ್ರು ಪತ್ತೇನೇ ಇಲ್ಲ. ಅದನ್ನು ಕಟ್ ಮಾಡಾಕಿದ್ದಾರೆ. ಈಗ ಕಾಂಟ್ರಾಕ್ಟ್ ಅಲ್ಲಿ ಹಿಂದೂ ಕಾಂಟ್ರಾಕ್ಟರ್ಗಳಿಗೆ ಇವಾಗ ಇನ್ನ 4% ಕಟ್. ಹಲಾಲ್ ಕಟ್. ಹಲಾಲ್ ಕಟ್ ಗೊತ್ತಾ? ಹಲಾಲ್ ಕಟ್ 4% ಇಲ್ಲ. ನೀವು ತಿರುಪ್ತಿ ನಾಮ. ಕಾಂಟ್ರಾಕ್ಟ್ ಅಸೋಸಿಯೇಷನ್ ಇದೆ, ಅದು ಬದುಕಿದ್ರು ಸತ್ತಂಗೆ. ಕಾಂಟ್ರಾಕ್ಟ್ ಅಸೋಸಿಯೇಷನ್ ಯಾಕಿದೆಯೋ ಗೊತ್ತಿಲ್ಲ ಅವರು. ಈಗ ಇನ್ನೊಂದು, ಕೇರಳದಲ್ಲಿರೋ ಮುಸ್ಲಿಂ ಬಾಂಧವರಿಗೆ ಅಲ್ಲಿ ರಾಹುಲ್ ಗಾಂಧಿ ಇದ್ದ, ಈಗ ಪ್ರಿಯಾಂಕಾ ಒಡೆಯರನ ಒಡನ ಒಡೆಯರಲ್ಲ, ಪ್ರಿಯಾಂಕಾ ಒಡೆ ಅಲ್ಲ, ವಾದ್ರ. ನಾನು ಒಡೆ ಅಂತ ತಿಳ್ಕೊಂಡು ಅವ್ರಿಗೆ ಈಗ ನಮ್ ಕಾಡಲ್ಲಿ ಹೋಗಕ್ಕೆ ಯಾವುದು ಬಂಡೀಪುರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಪ್ರಾಣಿಗಳ ಮರಣ ಆಗೋತೈತೆ, ಪರಿಸರ ನಾಶ ಆಗೋತೈತೆ. ಓಟ್ಗೋಸ್ಕರ ಕಾಂಗ್ರೆಸ್ ಅವರು ಟೋಪಿಗೆ ಏನೇನ್ ಬೇಕೋ ಅಷ್ಟು ಕೆಲಸ ಮಾಡ್ತಾರೆ. ನಮ್ ಕಣ್ಣು ಮುಂದೆನೇ ಇದೆ. ಮನೆ ಒಪ್ಪೋದು ಕೇಂದ್ರ ಸರ್ಕಾರ ಪಾಸ್ ಮಾಡ್ತು, ನೋಡಿದ್ರಲ್ಲ. ರಾತ್ರಿ 2 ಗಂಟೆವರೆಗೂ, ರಾತ್ರಿ 2 ಗಂಟೆ 3 ಗಂಟೆವರೆಗೂ. ಒಂದ್ಸರಿ ಮೋದಿಗೆ ಜಯ ಅಂದ್ರೆ ಎಲ್ಲ, ಮೋದಿಗೆ ಜಯ ಅಂದ್ರೆ ಎಲ್ಲ.
ಬಂದಿಲ್ಲ ಅಂದಿದ್ರೆ ಬಂದಿಲ್ಲ ತಿಳ್ಕೊಳ್ಳಿ. ಈಗ ನಾವು ಓಕೆ ಅಕಸ್ಮಾತ್ ಆ ಬಿಲ್ ಬಂದಿಲ್ಲ ಅಂದ್ರೆ ಇವತ್ತಲ್ಲ ನಾಳೆ ಈ ಚಾಮುಂಡಿ ಬೆಟ್ಟಕ್ಕೆ ನಾವೆಲ್ಲ ಹೋಗಿ ಪೂಜೆ ಮಾಡಿಸಿದಾರಲ್ಲ ಅದು ನಮ್ಮದೇ, ಅರಮನೇನು ನಮ್ದೇ. ಯಾಕೆ ಹೈದರಾಲಿ ಇದ್ದ ಅಲ್ಲಿ, ಟಿಪ್ಪು ಸುಲ್ತಾನ್ ಇದ್ದ, ನಂದೇ ಅಂತ ಹೇಳಿದರು. ಕಾನೂನು ಏನ್ ಹೇಳ್ತೈತೆ? ಮನಮೋಹನ್ ಸಿಂಗ್, ಕಾಂಗ್ರೆಸ್ಸಿನ ಮನಮೋಹನ್ ಸಿಂಗ್ ಮತದ ಕಾನೂನು ಏನ್ ಹೇಳ್ತೈತೆ ಅಂದ್ರೆ, ಮುಸಲ್ಮಾನರು ಬಂದುಬಿಟ್ಟು ಹಿಂಗ್ ನೋಡಿ ಇದು ನಮ್ಮದು ಅಂದ್ರೆ ನಮ್ಮದು ಅಂತ ಕಾನೂನು ಇರೋದು. ಈಗಿರೋದು ಇಷ್ಟು ದಿನ ಇದ್ದಿದ್ದು ಯಾವುದೇ ಆಸ್ತಿ ಇದು ಒಕ್ಬೋರ್ಡ್ ಅಂತ ಅನಿಸಿದ್ರೆ ಅದು ಒಕ್ಬೋರ್ಡ್. ನಿಮ್ ಜಮೀನಿಗೆ ಬಂದು ನಿಂತ್ಕೊಂಡು ನಮ್ಮದು ಅಂದ್ರೆ ಹೋಯ್ತು. ಆ ಪರಿಸ್ಥಿತಿ ಇತ್ತು ಇವತ್ತು. ಮೋದಿ ಲಕ್ಷಾಂತರ ರೈತರಿಗೆ, ಲಕ್ಷಾಂತರ ಕನ್ನಡ ರೈತರಿಗೆ, ದೇವಸ್ಥಾನಗಳಿಗೆ ಇವತ್ತು ವರದಾನವಾಗಿ ಈ ಕಾಯ್ದೆಯನ್ನ ತಂದಿದ್ದಾರೆ. ಅದಕ್ಕೋಸ್ಕರ ಮೋದಿಗೆ ಜೈ ಅನ್ಬೇಕು ನಾವೆಲ್ಲ. ಬಂಧುಗಳೇ, ನಮ್ಮ ಹೋರಾಟ ಈಗ ನಮ್ಮ ರಾಜ್ಯ ಅಧ್ಯಕ್ಷರು ಹೋರಾಟವನ್ನ ಪ್ರಾರಂಭ ಮಾಡಿದ್ದೀರಿ. ನಾವೆಲ್ಲರೂ ಕೇಳಿ ಪ್ರಹ್ಲಾದ್ ಜೋಶಿ ಅವರು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಈ ಕಳ್ಳ ಮಳ್ಳರನ್ನ ಬಯಲಿಗೆ ತರಬೇಕು. ನಾವು ಒಬ್ರು 14 ಸೈಡ್ ಕಳ್ಳ, ಇನ್ನೊಬ್ರು ಬೆಂಗಳೂರಿನ ಲೂಟಿ ಮಾಡುವಂತ ಕಳ್ಳರು. ಇವರಿಬ್ಬರ ಬಣ್ಣ ಬಯಲಾಗಬೇಕು. ಅದಕ್ಕೋಸ್ಕರ ನಮ್ಮ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಇಡೀ ರಾಜ್ಯಾದ್ಯಂತ ಜನ ಬೆಂಬಲ ಕೊಡಬೇಕು. ಇದು ನಮ್ಮ ಹೋರಾಟ ಅಲ್ಲ, ಇದು ಬಿಜೆಪಿ ಹೋರಾಟ ಅಲ್ಲ, ಇದು ಜನರ ಹೋರಾಟ. ಜನಕ್ಕೆ ತರಕಾರಿ ಜಾಸ್ತಿ ಆಗಿದೆ, ಅಕ್ಕಿ ಜಾಸ್ತಿ ಆಗಿದೆ, ಬೇಳೆ ಜಾಸ್ತಿ ಆಗಿದೆ, ಪೆಟ್ರೋಲ್ ಜಾಸ್ತಿ ಆಗಿದೆ, ಹಾಲು ಜಾಸ್ತಿ ಆಗಿದೆ, ಆಲ್ಕೋಹಾಲ್ ಜಾಸ್ತಿ ಆಗಿದೆ, ನೀರು ಜಾಸ್ತಿ ಆಗಿದೆ, ಗಾಳಿನೂ ಜಾಸ್ತಿ ಆಗೋದಕ್ಕೆ ಟ್ಯಾಕ್ಸ್ ಅಲ್ಲಿ ಹುಷಾರಾಗಿರಿ. ನಾಳೆ ಗಾಳಿಗೂ ಟ್ಯಾಕ್ಸ್ ಕೊಡಬೇಕು. ಅದೊಂದನ್ನ ಬಿಟ್ಟಿದ್ದಾರೆ ಈ ಕಳ್ಳ ಮಳ್ಳ ಇಬ್ರು ಸೇರ್ಕೊಂಡು. ಇದರ ವಿರುದ್ಧ ನಮ್ಮ ಹೋರಾಟವನ್ನ ಮಾಡೋಣ. ಇನ್ನು ಹಲವಾರು ನಮ್ಮ ಮುಖಂಡರು ಮಾತಾಡಬೇಕಾಗಿದೆ. ಈ ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲವನ್ನ ನಾವು ಕೊಡೋ ಮುಖಾಂತರ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.